ಇದ್ದೀರಾ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ನಾನು ಸಾಹಿತ್ಯ. ಸಾಕಷ್ಟು ಸುದ್ದಿಗಳಿದ್ದಾವೆ, ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್. ಕಾಂಗ್ರೆಸ್ಗೆ ಕಗ್ಗಂಟಾದ ದಾವಣಗೆರೆ ದಕ್ಷಿಣ ಕ್ಷೇತ್ರ. ನಾನೇ ಅಭ್ಯರ್ಥಿ ಅಂತ ನಾಮಪತ್ರ ಸಲ್ಲಿಸಿರುವ ಶಾಮನೂರು ಮೊಮ್ಮಗ. ಇತ್ತ ಅಲ್ಪಸಂಖ್ಯಾತರ ಮನವೊಲಿಕೆಯೇ ಕಷ್ಟ. ರಾಸಲೀಲೆ ಪ್ರಕರಣದಲ್ಲಿ ಡಿಜಿಪಿಗೆ ಮತ್ತೆ ಶಾಕ್. ಅಮಾನತಿನಲ್ಲಿರೋ ರಾಮಚಂದ್ರ ರಾವ್ಗೆ ಇಲಾಖಾ ತನಿಖಾ ಸಂಕಷ್ಟ. ವಿಡಿಯೋ ನಕಲಿಯಲ್ಲ, ಅಸಲಿ ಅನ್ನೋದು ಸಾಬೀತು. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್. ವಾಹನ ಸವಾರರಿಗೆ ಶಾಕ್. ನಿನ್ನೆ ರಾತ್ರಿಯಿಂದಲೇ ಪವರ್ ಪೆಟ್ರೋಲ್ ಬೆಲೆ ₹2 ಹೆಚ್ಚಳ. ಇತ್ತ ಯಾದಗಿರಿಯಲ್ಲಿ ತಪ್ಪದ ಗ್ಯಾಸ್ ಟ್ರಬಲ್. ಹರ್ಮುಜ್ ಕಾಯುವ ರಾಷ್ಟ್ರಗಳಿಗೆ ಬೆಂಬಲಿಸಲು ಸಿದ್ಧ. ನಾವು ತಣ್ಣಗಾಗ್ತೇವೆ ಎಂದಿರುವ ಡೊನಾಲ್ಡ್ ಟ್ರಂಪ್. ಯುದ್ಧ ಮುಗಿಸುವ ಮುನ್ಸೂಚನೆ ಕೊಟ್ರ ಅಮೆರಿಕ ಅಧ್ಯಕ್ಷ. ಐಪಿಎಲ್ ಹಬ್ಬಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಜ್ಜು. ಮಾರ್ಚ್ 28ರಂದು ನಡೆಯಲಿದೆ ಉದ್ಘಾಟನಾ ಪಂದ್ಯ. ಆರ್ಸಿಬಿ ಎಸ್ಆರ್ಎಚ್ ಮಧ್ಯೆ ಹೈ ವೋಲ್ಟೇಜ್ ಮ್ಯಾಚ್. ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾದ ಟಿಕೆಟ್ ಜಟಾಪಟಿ ವಿಚಾರ. ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್. ಈಗ ಸದ್ಯಕ್ಕೆ ಕಾಂಗ್ರೆಸ್ಗೆ ಈ ಒಂದು ಬೈ ಎಲೆಕ್ಷನ್ ನುಂಗಲಾರದಂತಹ ಬಿಸಿ ತುಪ್ಪ ಆಗಿ ಪರಿಣಮಿಸಿದೆ. ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆಯಲಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಇನ್ನೂ ಕೂಡ ಕಗ್ಗಂಟಾಗಿಯೇ ಉಳಿದಿದೆ. ಅಭ್ಯರ್ಥಿ ಆಯ್ಕೆ ಸಂಬಂಧ ನಾಯಕರ ಅಂತಿಮ ಸುತ್ತಿನ ಸಭೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಜೊತೆ ಸಿಎಂ ಡಿಸಿಎಂ ಸಭೆ. ಇಂದು ಸುರ್ಜೇವಾಲಾ ಜೊತೆ ಚರ್ಚಿಸಲಿರುವ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರು ಇಂದು ಸಂಜೆಯ ಒಳಗೆ ಅಭ್ಯರ್ಥಿಗಳ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ. ಒಂದು ಬಾಗಲಕೋಟೆ ಮತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಈಗ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಯಾಕೆಂತಂದ್ರೆ ಈಗಲೂ ಕೂಡ ಆ ಒಂದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದೇ ಬಹುದೊಡ್ಡ ಕಗ್ಗಂಟಾಗಿದೆ. ಮುಖ್ಯವಾಗಿ ಒಂದು ದಾವಣಗೆರೆ ಕ್ಷೇತ್ರ ಏನಿದೆ, ಆಲ್ರೆಡಿ ಈಗ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ 2 ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಈಗ ಅಸಮಾಧಾನ ಕೂಡ ಭುಗಿಲೆದ್ದಿದೆ ದಾವಣಗೆರೆ ಕ್ಷೇತ್ರದಲ್ಲಿ. ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡಬಹುದಾಗಿತ್ತಲ್ಲ, ಏನಾದ್ರೂ ಹೈಕಮಾಂಡ್ ಆರ್ಡರ್ ಮಾಡಿದ್ಯಾ, ನಿಮ್ಗೆ ಟಿಕೆಟ್ ಕೊಡ್ತೀವಿ ಅಂತ ಏನಾದ್ರೂ ಸೂಚನೆಯನ್ನ ಕೊಟ್ಟಿದ್ಯಾ ಅಂತ ಈಗ ಸಾಮಾನ್ಯ ಕಾರ್ಯಕರ್ತರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೀವು ಬಾಗಲಕೋಟೆ ಕ್ಷೇತ್ರವನ್ನು ಕೂಡ ಗಮನಿಸ್ತಾ ಹೋದ್ರೆ HY ಮೇಟಿ ಅವರ ನಿಧನ ಆಗಿರೋದ್ರಿಂದ ಆ ಒಂದು ಕ್ಷೇತ್ರಕ್ಕೆ ಎಲೆಕ್ಷನ್ ಅನ್ನ ಮಾಡ್ಲಾಗ್ತಾ ಇದೆ. ಆದ್ರೆ ಈಗ HY ಮೇಟಿ ಅವರ ಕುಟುಂಬದಲ್ಲೂ ಕೂಡ ನನಗೆ ಟಿಕೆಟ್ ಬೇಕು ಅಂತ ಎಲ್ಲರೂ ಕೂಡ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಈಗ ಏನು ಆಕಾಂಕ್ಷಿಗಳಿದ್ದಾರೆ, ಟಿಕೆಟ್ ಆಕಾಂಕ್ಷಿಗಳನ್ನ ಮನವೊಲಿಕೆ ಮಾಡೋದೇ ಬಹುದೊಡ್ಡ ಸವಾಲಾಗ್ಬಿಟ್ಟಿದೆ ಕಾಂಗ್ರೆಸ್ಗೆ. ಒಂದು ಕಡೆ ಒಂದು ಬೈ ಎಲೆಕ್ಷನ್ ನ ಗೆಲ್ಲೇಬೇಕು, ಅದಕ್ಕಾಗಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಬಿಜೆಪಿಯನ್ನ ಸೋಲಿಸಬೇಕಂದ್ರೆ ನಾವ್ ಯಾವ ರೀತಿ ಗೆಲುವನ್ನ ಗಳಿಸಬೇಕು, ಅದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಈ ಒಂದು ಅಭ್ಯರ್ಥಿಗಳೇನಿದ್ದಾರೆ ಅಥವಾ ಒಂದು ಅಭ್ಯರ್ಥಿ ಆಯ್ಕೆ ಮಾಡೋದೇ ಬಹುದೊಡ್ಡ ಸವಾಲ್ ಕೂಡ ಆಗಿದೆ ಈಗ ಕಾಂಗ್ರೆಸ್ಗೆ. ಇದನ್ನ ಯಾವ ರೀತಿ ನಿಭಾಯಿಸ್ತಾರೆ ಅಂತ ನೋಡ್ಬೇಕಾಗತ್ತೆ. ಇವತ್ತು ಸಭೆ ಕೂಡ ಇದೆ. ಸುರ್ಜೇವಾಲಾ ಅವರ ಜೊತೆ ಸಿಎಂ ಡಿಸಿಎಂ ಇಬ್ರು ಕೂಡ ಮಾತುಕತೆಯನ್ನ ಮಾಡ್ತಾರೆ. ಇವತ್ತೇ ಅಭ್ಯರ್ಥಿಗಳ ಆಯ್ಕೆ ಫೈನಲ್ ಆಗತ್ತಾ ನೋಡ್ಬೇಕಾಗತ್ತೆ. ಉಪಚುನಾವಣಾ ಕದನ ಘೋಷಣೆ. ಕಾಂಗ್ರೆಸ್ ರಣತಂತ್ರ. 2 ದಿನಗಳ ಮುಂಚೆ ಮೊಟಕುಗೊಳ್ಳುತ್ತಾ ಈ ಒಂದು ಬಜೆಟ್ ಅಧಿವೇಶನ. ಉಪಚುನಾವಣಾ ಕದನ ಘೋಷಣೆ. ಕಾಂಗ್ರೆಸ್ ಭಾರೀ ರಣತಂತ್ರ. 2 ದಿನಗಳ ಮುಂಚೆ ಮೊಟಕುಗೊಳ್ಳುತ್ತಾ ಈ ಒಂದು ಬಜೆಟ್ ಅಧಿವೇಶನ. 2 ದಿನ ಮುಂಚೆ ಅಧಿವೇಶನ ಮೊಟಕುಗೊಳಿಸಲು ಸಲಹೆ.
ಸಿಎಂಗೆ ಸಲಹೆ ನೀಡಿರುವ ಸುರ್ಜೇವಾಲಾ, ಡಿಸಿಎಂ ಡಿಕೆ ಶಿವಕುಮಾರ್ ಎಲೆಕ್ಷನ್ ಪ್ರಚಾರಕ್ಕೆ ಹೆಚ್ಚು ಸಮಯ ಇಲ್ಲದ ಕಾರಣ ಈ ಒಂದು ಬಜೆಟ್ ಅಧಿವೇಶನವನ್ನ ಮೊಟಕುಗೊಳಿಸುವ ಸಾಧ್ಯತೆ ಇದೆ. ಮಾರ್ಚ್ 27ಕ್ಕೆ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಕ್ಯಾಬಿನೆಟ್ ಮೀಟಿಂಗ್. ಹೀಗಾಗಿ ಪ್ರಚಾರಕ್ಕೆ ಕೇವಲ 10 ದಿನಗಳು ಮಾತ್ರ ಉಳಿಯಲಿದೆ. 2 ದಿನಗಳ ಮುಂಚೆ ಅಧಿವೇಶನ ಮೊಟಕುಗೊಳಿಸಲು ಸಲಹೆಯನ್ನು ಕೂಡ ನೀಡಲಾಗಿದೆ. ಒಂದು ಕಡೆ ಉಪಚುನಾವಣಾ ಕದನ ಘೋಷಣೆ ಆಗಿರೋದ್ರಿಂದ ಆ ಒಂದು ಚುನಾವಣೆಗೆ ಈಗ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಮುಖ್ಯವಾಗಿ ಬಿಜೆಪಿ ಆಗಿರಬಹುದು ಅಥವಾ ಕಾಂಗ್ರೆಸ್ ಆಗಿರಬಹುದು, ಯಾವುದೇ ಪಕ್ಷ ಆದ್ರೂ ಕೂಡ ಚುನಾವಣೆ ಅಂತ ಬಂದಾಗ ಪ್ರಚಾರ ಮಾಡಲೇಬೇಕಾಗತ್ತೆ. ಹಾಗಾಗಿ ಪ್ರಚಾರ ಮಾಡಬೇಕು ಅಂತಂದ್ರೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಈ ಒಂದು ಸಮಯಾವಕಾಶ ಬೇಕು ಅಂತಂದ್ರೆ ಬಜೆಟ್ ಅಧಿವೇಶನ ಏನಿದೆ ಅದನ್ನ 2 ದಿನಗಳ ಮುಂಚೆಯೇ ಮೊಟಕುಗೊಳಿಸಬೇಕು ಅಂತ ಪ್ಲಾನ್ ಮಾಡದಂತೆ ಕಾಣ್ತಾ ಇದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಸದ್ಯಕ್ಕೆ ಬಾಗಲಕೋಟೆ ಆಗಿರಬಹುದು ಅಥವಾ ದಾವಣಗೆರೆ ಕ್ಷೇತ್ರ, ಅಲ್ಲಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದೇ ಈಗ ಬಹುದೊಡ್ಡ ಸವಾಲಾಗ್ಬಿಟ್ಟಿದೆ ಕಾಂಗ್ರೆಸ್ಗೆ. ಹಾಗಾಗಿ ಈಗ ಒಂದು ಸಭೆ ಕೂಡ ಮಾಡಲಿದ್ದಾರೆ. ಸಭೆಯಲ್ಲಿ ಅಭ್ಯರ್ಥಿಯ ಆಯ್ಕೆ ಫೈನಲ್ ಆಗುತ್ತಾ, ಅದರ ಜೊತೆಗೆ ಏನಾದ್ರು ಪ್ರಚಾರ ಮಾಡಬೇಕು ಅಂತ ಈ ಒಂದು ಅಧಿವೇಶನವನ್ನ 2 ದಿನಗಳ ಮುಂಚೆಯೇ ಮೊಟಕುಗೊಳಿಸೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದಾರಾ? ಏನಾಗ್ತಾ ಇದೆ ಕಾಂಗ್ರೆಸ್ ನಲ್ಲಿ? ಏನು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಟಿಕೆಟ್ ಏನ್ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಳೆದ 1 ವಾರದಿಂದಲೂ ಕೂಡ ಕಸರತ್ತನ್ನ ಮಾಡ್ತಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಗಳ ಕೂಡ ಆಯೋಜನೆ ಮಾಡ್ತಿದ್ದ. ಆದ್ರೆ ಇಲ್ಲಿವರೆಗೂ ಕೂಡ ಒಂದು ಹಂತಕ್ಕೆ ಬಂದಿಲ್ಲ. ನಿನ್ನೆ ಸುರ್ಜೇವಾಲಾ ಅವರು ಕೂಡ ಬಂದು ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಈಗಾಗಲೇ ಸುರ್ಜೇವಾಲಾ ಅವರು ಕೂಡ ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲೂ ಕೂಡ ಅಲ್ಲಿನ ಮುಖಂಡರುಗಳು ಮತ್ತು ಉಸ್ತುವಾರಿ ಸಚಿವರುಗಳು ಆ ಭಾಗದ ಶಾಸಕರನ್ನ ಕರೆಸಿ ಕೂಡ ಮೀಟಿಂಗ್ ಅನ್ನ ಮಾಡಿದ್ರು. ಮತ್ತೆ ಅದೇ ರೀತಿಯಾದಂತೆ ಅದಕ್ಕಿಂತ ಮುಂಚೆಯೇ ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ಅವರನ್ನ ಕರೆಸಿಯೂ ಕೂಡ ಒಂದು ಹಂತದ ಮೀಟಿಂಗ್ ಅನ್ನ ಮಾಡಿದ್ರು ಮತ್ತು ಮನವೊಲಿಸುವ ಪ್ರಯತ್ನಕ್ಕೂ ಕೂಡ ಸುರ್ಜೇವಾಲಾ ಮುಂದೆ ಆಗಿದ್ರು. ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಯಾರಿಗೆ ಟಿಕೆಟ್ ಅಂತ ಎಂಬುದು ಕಾಂಗ್ರೆಸ್ಸಿನ ಹೈಕಮಾಂಡ್ ಘೋಷಣೆ ಮಾಡಿಲ್ಲ. ಇಲ್ಲಿವರೆಗೂ ಕೂಡ ಅದು ಸಮಸ್ಯೆ ಬಗೆಹರಿದಿಲ್ಲ ಕೂಡ. ಅದರಿಂದಾಗಿ ಇವತ್ತು ಕೂಡ ಮತ್ತೊಂದು ಸುತ್ತಿನ ಮೀಟಿಂಗ್ಗೆ ಸುರ್ಜೇವಾಲಾ ಮುಂದಾಗಿರುತ್ತೆ. ಯಾಕೆಂದ್ರೆ ಈಗಾಗಲೇ ಒಂದ್ ಕಡೆ ಮುಸ್ಲಿಂ ಅಭ್ಯರ್ಥಿ ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇನ್ನೊಂದ್ ಕಡೆ ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಇದು ಕೂಡ ಕಾಂಗ್ರೆಸ್ಗೆ ಕಗ್ಗಂಟಾಗಿರುತ್ತೆ. ಯಾಕೆಂದ್ರೆ ಹೈಕಮಾಂಡಿನ ಟಿಕೆಟ್ ಘೋಷಣೆ ಮುಂಚೆಯೇ ಎಲ್ಲರೂ ಕೂಡ ಟಿಕೆಟ್ ಅನ್ನ ಅಂದ್ರೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು ಇದು ಒಂದ್ ರೀತಿಯಾದಂತ ಕಾಂಗ್ರೆಸ್ಗೆ ನುಂಗಲಾರದ ತುತ್ತು ಆಗಿರುವಂತದ್ದು. ಅದರಿಂದಾಗಿ ಇವತ್ತು ಸುರ್ಜೇವಾಲಾ ಕೂಡ ಕೊನೆ ಹಂತದ ಪ್ರಯತ್ನಕ್ಕೆ ಸುರ್ಜೇವಾಲಾ ಮುಂದಾಗಿರುವಂತದ್ದು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರನ್ನ ಮತ್ತೊಂದು ಮೀಟಿಂಗ್ ಅನ್ನ ಕರೆಸಿ ಯಾವ ರೀತಿಯ ಅಲ್ಲಿನ ಮುಖಂಡರುಗಳನ್ನ ಮನವೊಲಿಸಬೇಕು ಮತ್ತೆ ಅದೇ ರೀತಿಯಾದಂತೆ ಯಾರಿಗೆ ಟಿಕೆಟ್ ಕೊಡಬೇಕು. ಈಗ ಸಮರ್ಥ ಅಂದ್ರೆ ಎಸ್ ಮಲ್ಲಿಕಾರ್ಜುನ್ ಕುಟುಂಬಕ್ಕೆ ಟಿಕೆಟ್ ಕೊಡೋದ ಅಥವಾ ಮುಸ್ಲಿಮರಿಗೆ ಟಿಕೆಟ್ ಕೊಡೋದ ಎಂಬ ಬಗ್ಗೆಯೂ ಕೂಡ ತೀರ್ಮಾನ ಆಗುತ್ತೆ. ಇವತ್ತು ಸಂಜೆ ಅಥವಾ ನಾಳೆಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಟಿಕೆಟ್ ಫೈನಲ್ ಆಗುವ ಸಾಧ್ಯತೆ ಇರುವಂತದ್ದು ಸಾಹಿತ. ಇನ್ನೊಂದ್ ಕಡೆ ಈಗಾಗಲೇ ಅಸೆಂಬ್ಲಿ ಕೂಡ ಬಜೆಟ್ ಅಧಿವೇಶನ ಕೂಡ ನಡೀತಾ ಇರೋದು. ಈ ಬಜೆಟ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮಂಗಳವಾರ ಅಥವಾ ಬುಧವಾರಕ್ಕೆ ಅಸೆಂಬ್ಲಿಯನ್ನ ಮುಗಿಸ್ಬೇಕು ಅಂತ ಈಗಾಗಲೇ ಸುರ್ಜೇವಾಲಾ ಸೂಚನೆ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಇದ್ರ ಬಗ್ಗೆ ಕಾಂಗ್ರೆಸ್ ನಲ್ಲೂ ಚರ್ಚೆ ಆಗ್ತಿದೆ. ಯಾಕೆಂದ್ರೆ ಚುನಾವಣೆ ಪ್ರಚಾರಕ್ಕೆ ಕೆಲವೇ ದಿನಗಳು ಇರೋದ್ರಿಂದ ಇದು ಕೂಡ ಸಮಸ್ಯೆ ಆಗತ್ತೆ. ಅದರಿಂದಾಗಿಯೇ 2 ದಿನಗಳ ಮುಂಚೆ ಅಸೆಂಬ್ಲಿಯನ್ನ ಮುಟುಕುಗೊಳಿಸಬೇಕು ಅಂತ ಕೂಡ ಚರ್ಚೆ ಆಗ್ತಿರುವಂತದ್ದು. ಆದ್ರೆ ಇಲ್ಲಿವರೆಗೂ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಸರ್ಕಾರದಿಂದ ಯಾವುದೇ ಅಧಿಕೃತ ಆದೇಶ ಬಂದಿಲ್ಲ. ಸೋಮವಾರ ಸದನ ಆದ ನಂತರ ಏನಾದ್ರೂ ಮೀಟಿಂಗ್ ಅನ್ನ ಮಾಡಿ ಅವಾಗ ನಿರ್ಧಾರ ಮಾಡುವ ಸಾಧ್ಯತೆ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ದಾವಣಗೆರೆ ಬಾಗಲಕೋಟೆಗೆ ನಮ್ಮ ಅಭ್ಯರ್ಥಿಗಳ ಘೋಷಣೆ. ಬೀದರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ದಾವಣಗೆರೆ ಬಾಗಲಕೋಟೆಗೆ ನಮ್ಮ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿದೆ ಅಂತ ಬೀದರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ದುರಾಡಳಿತದ ವಿರುದ್ಧ ಜನರು ರೊಚ್ಚಿಗೆದ್ದಿದ್ದಾರೆ. ಅಭಿವೃದ್ಧಿ ಮಾತ್ರ ಶೂನ್ಯ, ಇದು ಬಡವರ ಹಾಗೂ ರೈತ ವಿರೋಧಿ ಸರ್ಕಾರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಪರಿಣಾಮ 2 ಕ್ಷೇತ್ರಗಳಲ್ಲಿ ಮತದಾರರ ಒಲವು ನಮ್ಮ ಕಡೆ ಇದೆ. 2 ಕ್ಷೇತ್ರಗಳಲ್ಲಿ ಜೆಡಿಎಸ್ ನಮಗೆ ಬೆಂಬಲ ನೀಡಲಿದೆ. ಎಚ್.ಡಿ. ಕುಮಾರಸ್ವಾಮಿ ಜೊತೆಗೆ ಚುನಾವಣೆಗಳ ಬಗ್ಗೆ ಚರ್ಚಿಸಿದ್ದೇನೆ. ನಮ್ಮ ಅಭ್ಯರ್ಥಿಗಳಿಗೆ ಜನರು ಆಶೀರ್ವಾದವನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಬಿಜೆಪಿ ಜೆಡಿಎಸ್ ಇಬ್ರು ಒಟ್ಟಾಗಿ ಚುನಾವಣೆಯನ್ನು ಎದುರಿಸುತ್ತೇವೆ. ಬೀದರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಈ ಒಂದು ದಾವಣಗೆರೆ ಮತ್ತೆ ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಬಿವೈ ವಿಜಯೇಂದ್ರ ಅವರು ನೋಡೋಣ. ಈಗಾಗಲೇ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ದಿನಾಂಕಗಳು ಘೋಷಣೆ ಆಗಿದೆ.
ಬಿಜೆಪಿ ನಮ್ಮ ಅಭ್ಯರ್ಥಿಗಳು ಹೆಸರುಗಳನ್ನು ಕೂಡ ಈಗಾಗಲೇ ನಮ್ಮ ಕೇಂದ್ರದ ವರಿಷ್ಠರು ಘೋಷಣೆ ಮಾಡಿದ್ದಾರೆ. ಬಾಗಲಕೋಟೆನಲ್ಲಿ ನಮ್ಮ ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠರವರು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ನಮ್ಮ ಅಭ್ಯರ್ಥಿ ಆಗಿದ್ದಾರೆ. ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಎರಡೂ ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ. ಅಭಿವೃದ್ಧಿ ಶೂನ್ಯ, ರೈತ ಮತ್ತು ಬಡವರ ವಿರೋಧಿ ರಾಜ್ಯ ಸರ್ಕಾರದ ವಿರುದ್ಧ ಜನ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲದರ ಪರಿಣಾಮ ಎರಡೂ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಒಲವು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ. ನಾನಿವತ್ತು ಮುಂಜಾನೆ ಕೇಂದ್ರದ ಸಚಿವರಾಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆಲೂ ಕೂಡ ದೂರವಾಣಿ ಮುಖೇನ ನಾನು ಸಂಪರ್ಕದಲ್ಲಿದ್ದೇನೆ, ಚರ್ಚೆ ಮಾಡಿದ್ದೇನೆ. ಅವರು ಕೂಡ ಬೆಂಬಲವನ್ನ ನೀಡಿದ್ದಾರೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ದಾವಣಗೆರೆ ದಕ್ಷಿಣದಲ್ಲಿ ಹಾಗೂ ಬಾಗಲಕೋಟೆನಲ್ಲಿ ಮತದಾರರು ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಬಗ್ಗೆ ಯತ್ನಾಳ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ. ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಬಗ್ಗೆ ಯತ್ನಾಳ್ ಏನು ಹೇಳಿಕೆ ಕೊಟ್ಟಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೂರ್ಖರು ಮಾತನಾಡ್ತಾರೆ ಅಂತ ನಾವು ಉತ್ತರ ಕೊಡಲ್ಲ, ಮತ ಎಣಿಕೆ ಆದ್ಮೇಲೆ ಅವರಿಗೆ ಜನರೇ ಉತ್ತರ ಕೊಡ್ತಾರೆ. ನಮ್ಮ ಕಾರ್ಯಕರ್ತರಿಗೆ ಈ ಚುನಾವಣೆ ಸವಾಲಾಗಿದೆ. ನಾವು ಎರಡೂ ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸ್ತೀವಿ ಅಂತ ವಿಜಯೇಂದ್ರ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಬಗ್ಗೆ ಯತ್ನಾಳ್ ಅವರು ಒಂದು ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಿರುಗೇಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಮತ ಎಣಿಕೆ ನಾನೇ ಸ್ವತಃ ಮಾನ್ಯ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ದೂರವಾಣಿ ಮುಖೇನ ಚರ್ಚೆ ಮಾಡಿದ್ದೇನೆ. ಅಧಿವೇಶನ ನಡೀತಾ ಇರತಕ್ಕಂಥ ಪರಿಣಾಮವಾಗಿ 2ನೇ ತಾರೀಕು ನಂತರದಲ್ಲಿ ನಾನು ಸಮಯವನ್ನು ನೀಡ್ತೇನೆ ಅಂತೇಳಿ ಈಗಾಗಲೇ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಮತ್ತೆ ಮಾತನಾಡ್ತೇನೆ. ಯಾವುದೇ ರೀತಿ ಗೊಂದಲ ಭಾರತೀಯ ಜನತಾ ಪಾರ್ಟಿಲಾಗಲಿ ಅಥವಾ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ಆಗಲಿ ಯಾವುದೇ ರೀತಿ ಗೊಂದಲಗಳಿಲ್ಲ. ಎಲ್ಲರೂ ಸೇರಿ ಒಟ್ಟಾಗಿ ಒಂದಾಗಿ ಚುನಾವಣೆ ಎದುರು. ಯಾರೋ ಮೂರ್ಖರು ಮಾತನಾಡ್ತಾರೆ ಅಂತೇಳಿ ಅವರ ಮಾತುಗಳಿಗೆ ನಾನು ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ. ಮತ ಎಣಿಕೆ ಆದ್ಮೇಲೆ ಗೊತ್ತಾಗ್ತದೆ. ಚಟಕ್ಕೆ ಚಪ್ಪಲಕ್ಕೆ ಮಾತನಾಡ್ತಕ್ಕಂಥದ್ದು ಬೇರೆ. ನಮ್ಮ ಕಾರ್ಯಕರ್ತರು ಇವೆರಡೂ ಚುನಾವಣೆಗಳನ್ನ ಸವಾಲಾಗಿ ಸ್ವೀಕಾರ ಮಾಡಿದ್ದಾರೆ. ಸವಾಲಾಗಿ ಸ್ವೀಕಾರ ಮಾಡಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಾರೆ. 2026ರ ಐಪಿಎಲ್ ಹಬ್ಬಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಈಗ ಸಜ್ಜಾಗಿದೆ. ಮಾರ್ಚ್ 28ರಂದು ನಡೆಯಲಿದೆ ಉದ್ಘಾಟನಾ ಪಂದ್ಯ. 2026ರ ಐಪಿಎಲ್ ಹಬ್ಬಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಜ್ಜಾಗಿದೆ. ಮಾರ್ಚ್ 28ರಂದು ನಡೆಯಲಿದೆ ಈ ಒಂದು ಉದ್ಘಾಟನಾ ಪಂದ್ಯ. ಆರ್ಸಿಬಿ ಎಸ್ಆರ್ಎಚ್ ಮಧ್ಯೆ ಹೈ ವೋಲ್ಟೇಜ್ ಮ್ಯಾಚ್. ಶೀಘ್ರವೇ ಪಂದ್ಯ. ಟಿಕೆಟ್ ಮಾರಾಟ ದಿನಾಂಕ ಕೂಡ ಪ್ರಕಟ. ಕಾಲ್ತುಳಿತ ಪ್ರಕರಣದ ಬಳಿಕ ಎಚ್ಚೆತ್ತ ಆರ್ಸಿಬಿ ಫ್ರಾಂಚೈಸಿ. ಸ್ಟೇಡಿಯಂನಲ್ಲಿ 28,000 ಪ್ರೇಕ್ಷಕರಿಗೆ ಮಾತ್ರ ಅನುಮತಿಯನ್ನ ನೀಡಲಾಗಿದೆ. 80% ಆನ್ಲೈನ್, 20% ಆಫ್ಲೈನ್ ಟಿಕೆಟ್ ಮಾರಾಟವನ್ನ ಮಾಡಲಾಗುತ್ತೆ. ಅಭಿಮಾನಿಗಳ ಸುರಕ್ಷತೆಗೆ ಆದ್ಯತೆಯನ್ನ ನೀಡಲಾಗುತ್ತೆ. ಯಾಕೆಂತಂದ್ರೆ ಕಳೆದ ಬಾರಿ ಒಂದು ಆರ್ಸಿಬಿ ವಿಜಯೋತ್ಸವವನ್ನ ಸೆಲೆಬ್ರೇಟ್ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ದುರಂತ ಸಂಭವಿಸ್ತು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ನಮ್ಮ ಆರ್ಸಿಬಿ ಗೆದ್ದು ಬೀಗಿದೆ ಅಂತ ಬಹಳ ಒಂದು ಖುಷಿಯಲ್ಲಿದ್ವಿ. ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂತಹ ಕಾಲ್ತುಳಿತದಿಂದ ಎಷ್ಟೋ ಕುಟುಂಬಗಳು ಕಣ್ಣೀರ್ ಹಾಕಬೇಕಾಯ್ತು. ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು. ಹಾಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನೋ ಡೌಟ್ ಕೂಡ ಇತ್ತು. ಹಾಗಾಗಿ ಒಂದು ಫಿಟ್ನೆಸ್ ಪರೀಕ್ಷೆ ಕೂಡ ಮಾಡಲಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಸದ್ಯಕ್ಕೆ 2026ರ ಐಪಿಎಲ್ ಹಬ್ಬಕ್ಕೆ ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಸಜ್ಜಾಗಿದೆ. ಯಾಕೆಂತಂದ್ರೆ ಅಲ್ಲಿ
ಮ್ಯಾಚ್ ನಡೀಲಿಕ್ಕೆ ಅನುಮತಿ ಕೂಡ ಸಿಕ್ಕಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಕಳೆದ ಬಾರಿ ಆದಂತಹ ದುರಂತಗಳು ಸಂಭವಿಸಬಾರದು ಅಂತ. ಯಾಕೆಂತಂದ್ರೆ RCB ಮ್ಯಾಚ್ ಅಂದ್ರೆ ಕೇಳಬೇಕಾ, ಅತಿ ಹೆಚ್ಚು ಅಭಿಮಾನಿಗಳು ಒಂದು RCB ಮ್ಯಾಚ್ಗಾಗಿ ಕಾತರದಿಂದ ಕಾಯ್ತಾ ಇರ್ತಾರೆ. ಜೊತೆಗೆ ನೀವು ಎಲ್ಲಾ ತಂಡಕ್ಕೆ ಹೋಲಿಕೆಯನ್ನ ಮಾಡಿದ್ರೆ RCB ತಂಡಕ್ಕೆ ಅತಿ ಹೆಚ್ಚು ಅಭಿಮಾನಿಗಳಿರುವಂತದ್ದು. ಹಾಗಾಗಿ RCB ಮ್ಯಾಚ್ ಅಂದ್ರೆ ಎಲ್ಲಾ ಕಡೆಯಿಂದಲೂ ಕೂಡ ಅಭಿಮಾನಿಗಳು ಬರ್ತಾರೆ ಅಂತ ಸದ್ಯಕ್ಕೆ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಅಲ್ಲಿ ಏನೀಗ ಅಂದ್ರೆ ಎಷ್ಟು ಜನ ಕೂರ್ಲಿಕ್ಕೆ ವ್ಯವಸ್ಥೆ ಇದೆ ಅಷ್ಟು ಜನಕ್ಕೆ ಮಾತ್ರ ಈ ಒಂದು ಟಿಕೆಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಮುಖ್ಯವಾಗಿ ಮಾರ್ಚ್ 28ರಂದು ಉದ್ಘಾಟನಾ ಪಂದ್ಯ ಕೂಡ ನಡೆಯಲಿದೆ. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಒಂದು IPL ಮ್ಯಾಚ್ಗೆ ಮುಖ್ಯವಾಗಿ RCB ಮತ್ತೆ SRH ಮಧ್ಯೆ ಹೈ ವೋಲ್ಟೇಜ್ ಮ್ಯಾಚ್ ಕೂಡ ಇರುತ್ತೆ. ಇಷ್ಟು ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್. ಸದ್ಯಕ್ಕೆ 2026ರ IPL ಹಬ್ಬಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಏನೋ ಸಜ್ಜಾಗಿದೆ. ಆದ್ರೆ ಕಳೆದ ಬಾರಿ ಸಂಭವಿಸಿದ ದುರಂತಗಳು ಮತ್ತೆ ಮರುಕಳಿಸಬಾರದು ಅಂತ ಅಂದ್ರೆ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಸದ್ಯಕ್ಕೆಲ್ಲ ಯಾವ ರೀತಿಯ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಅಶ್ವಥ್? ಖಂಡಿತ ಸಾಹಿತ್ಯ, ಈಗಾಗಲೇ IPL ಹಬ್ಬದ ಒಂದು ವಾತಾವರಣ ಅಂತ ಹೇಳ್ಬೋದು. ಮಾರ್ಚ್ 28ನೇ ತಾರೀಕು ಬೆಂಗಳೂರಿನಲ್ಲಿ IPL ಮ್ಯಾಚ್ ಶುರುವಾಗ್ತಿರುವಂತಹದ್ದು. ಮೊದಲ ಮ್ಯಾಚ್ ಅಂದ್ರೆ ಹೈದರಾಬಾದ್ ವರ್ಸಸ್ RCB ಪಂದ್ಯ ನಡೀತಿರುವಂತದ್ದು. ಅಂದ್ರೆ ಓಪನಿಂಗ್ ಮ್ಯಾಚ್ ಹೈದರಾಬಾದ್ ಮತ್ತೆ RCB. ಸೊ ಹಾಗಾಗಿ ಇಲ್ಲಿ ಏನ್ ಚಿನ್ನಸ್ವಾಮಿ ಸ್ಟೇಡಿಯಂ ಈಗಾಗಲೇ ಎಲ್ಲಾ ರೀತಿಯಾದಂತಲೂ ಕೂಡ ಸಿದ್ಧತೆ ಕೂಡ ಆಗಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತಂದ್ರೆ ಕಳೆದ ಬಾರಿ IPL ವಿನ್ ಆದಂತಹ ಸಂದರ್ಭದಲ್ಲಿ ಏನು ವಿಧಾನಸೌಧದ ಮುಂದೆ ಏನು ವಾತಾವರಣ ಕ್ರಿಯೇಟ್ ಆಗಿತ್ತೋ, ಕಾತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸುಮಾರು 100ಕ್ಕೂ ಹೆಚ್ಚು ಜನರು ಏನು ಸಾವನ್ನಪ್ಪಿದ್ರು. ಸೊ ಅಂದ್ರೆ 11ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಸೊ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ರಾಜ್ಯ ಸರ್ಕಾರ ಅಥವಾ ಮತ್ತೆ ಜೊತೆಗೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ಮಂಡಳಿ ಏನಿದೆಯಲ್ಲ, ಸೊ ಅವರು ಮುಂಬರುವಂತಹ ಅಂದ್ರೆ IPL ಮ್ಯಾಚ್ಗಳು ಇಲ್ಲಿ ಸುಮಾರು 7 ಮ್ಯಾಚ್ಗಳು ನಡೀತವೆ ಬೆಂಗಳೂರಲ್ಲಿ. ಸೊ ಆ 7 ಮ್ಯಾಚ್ಗಳಲ್ಲೂ ಕೂಡ ಒಂದು ಸಣ್ಣ ಅಹಿತಕರ ಘಟನೆ ಆಗಬಾರದು ಅನ್ನೋ ಒಂದು ದೃಷ್ಟಿಯಿಂದ ಈಗಾಗಲೇ ಎಲ್ಲಾ ರೀತಿಯಾದಂತಹ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಸುರಕ್ಷತೆಗೆ ಬಹಳ ಆದ್ಯತೆಯನ್ನು ಕೂಡ ಈಗ ಕೊಟ್ಟಿರುವಂತದ್ದು. ಜೊತೆಗೆ ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಎಲ್ಲೂ ಕೂಡ ಹಿಂದೆ ಆದಂತಹ ಇನ್ಸಿಡೆಂಟ್ ಯಾವುದೇ ಕಾರಣಕ್ಕೂ ಕೂಡ ಮರುಕಳಿಸಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಆಡಳಿತ ಮಂಡಳಿ ಅಂದ್ರೆ ಏನು ಸ್ಟೇಡಿಯಂ ಆಡಳಿತ ಮಂಡಳಿ ಇದೆಯಲ್ಲ, ಆ ಆಡಳಿತ ಮಂಡಳಿಯು ಕೂಡ ಕಟ್ಟುನಿಟ್ಟಾಗಿ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಈಗ ಎಲ್ಲಾ ರೀತಿಯಂತ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಇಲ್ಲಿ ಈ ಹಿಂದೆ ಏನು ಲಕ್ಷಾಂತರ ಜನ ಏನು ನೋಡ್ಲಿಕ್ಕೆ ಅವಕಾಶ ಏನ್ ಮಾಡ್ಕೊಡ್ತಾ ಇದ್ರು, ಆದ್ರೆ ಆ ರೀತಿಯಾದಂತಹ ಮ್ಯಾಚ್ ನೋಡ್ಲಿಕ್ಕೆ ಈಗ ಅವಕಾಶ ಇಲ್ಲ. ಒಂದಷ್ಟು ಮಂಡಳಿಯವರು ಬೇರೆ ರೀತಿಯಾದಂತಹ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ ಕೂಡ ತಂದಿರುವಂತದ್ದು. ಅಂದ್ರೆ ಟಫ್ ರೂಲ್ಸ್ ಅನ್ನ ಜಾರಿ ಮಾಡಿರುವಂತದ್ದು. ಅಂದ್ರೆ ಜನದಟ್ಟಣೆ ಪತ್ತೆಗೆ ಏನ ಬಳಕೆ ಮಾಡಿರುವಂತದ್ದು. ಸುಮಾರು 28 ಪ್ರೇಕ್ಷಕರಿಗೆ ಮಾತ್ರ 28,000 ಪ್ರೇಕ್ಷಕರಿಗೆ ಮಾತ್ರ ಅನುಮತಿಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ಕ್ರೀಡಾಂಗಣದ ಗರಿಷ್ಠ ಸಾಮರ್ಥ್ಯ ಸುಮಾರು 35,000 ಜನ ಆಗಿದ್ರು ಕೂಡ ಬಫರ್ ಝೋನ್ ನಿಗದಿ ಕೂಡ ಮಾಡಿರುವಂತದ್ದು. ಟಿಕೆಟ್ ಮಾರಾಟ ಕಟ್ಟುನಿಟ್ಟಾಗಿ ಇರಲಿದೆ. ಅಂದ್ರೆ ಈ ಹಿಂದೆ ಏನ್ ಕಾಳಸಂತೆಯಲ್ಲೂ ಕೂಡ ಟಿಕೆಟ್ ಮಾರಾಟ ಆಗ್ತಾ ಇತ್ತು. ಅಂದ್ರೆ ಬೇಕಾಬಿಟ್ಟಿ ಟಿಕೆಟ್ ಮಾರಾಟ ಕೂಡ ಆಗ್ತಾ ಇತ್ತು. ಈಗ ಬಹುತೇಕ 80% ಟಿಕೆಟ್ಗಳು ಆನ್ಲೈನ್ ಅಲ್ಲೇ ಈಗ ಮಾರಾಟ ಮಾಡ್ತಿರೋದು. ಈ ಹಿಂದೆ ಏನ್ ಮಾಡ್ತಿದ್ರು ಅಂತಂದ್ರೆ ಕಾಳಸಂತೆಯಲ್ಲಿ ಸಿಕ್ಕಾಪಟ್ಟೆ ಯಥೇಚ್ಛವಾಗಿ ಮಾರಾಟ ಕೂಡ ಆಗ್ತಾ ಇತ್ತು. ಅಂದ್ರೆ ಕೇವಲ ಒಂದು 20-30% ಮಾತ್ರ ಆನ್ಲೈನ್ ಅಲ್ಲಿ ಮಾರಾಟ ಆಗ್ತಿತ್ತು. ಇನ್ನ ಉಳಿದಂತ 70% ಕಾಳಸಂತೆಯಲ್ಲಿ ಮಾರಾಟ ಆಗ್ತಿತ್ತು. ಸೊ ಹಾಗಾಗಿ ಅದಕ್ಕೆಲ್ಲವೂ ಕೂಡ ಈಗ ಕಡಿವಾಣ ಹಾಕಿರುವಂತದ್ದು. ಸೊ ಹಾಗಾಗಿ ಇಲ್ಲಿ IPL ಏನ್ ನಡೀತಿದೆಯಾ ಮ್ಯಾಚ್ಗಳು 7 ಮ್ಯಾಚ್ಗಳು ನಡೀತಿದೆ. ಆ 7 ಮ್ಯಾಚ್ಗಳಿಗೂ ಕೂಡ ಕಟ್ಟುನಿಟ್ಟಾಗಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರೋದು. ಜೊತೆಗೆ ಕ್ರಿಕೆಟ್ ಆಡಳಿತ ಮಂಡಳಿ ಕೂಡ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಆಡಳಿತ ಮಂಡಳಿ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಿರುವಂತಹದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಶ್ವಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನಲ್ಲೊಂದು ವಿಚಿತ್ರ ಕೇಸ್ ದಾಖಲಾಗಿದೆ. ಏನಪ್ಪಾ ಅಂತಹ ವಿಚಿತ್ರ ಕೇಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಜಕ್ಕೂ ಕೂಡ ಇದು ಬಹಳ ಒಂದು ವಿಚಿತ್ರ ಪ್ರಕರಣ. ಬೆಂಗಳೂರಿನಲ್ಲೊಂದು ವಿಚಿತ್ರ ಕೇಸ್ ದಾಖಲಾಗಿದೆ. ಫಸ್ಟ್ ನೈಟ್ ನಡೆದಿಲ್ಲ ಅಂತ ಪತ್ನಿ ಠಾಣೆ ಮೆಟ್ಟಿಲೇರಿದ್ರಂತೆ. ಗಂಡನ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ ಹೆಂಡತಿ. ನೋಡಿ ಎಂತೆಂತ ಒಂದು ದೂರುಗಳನ್ನ ಹೊತ್ಕೊಂಡು ಪೊಲೀಸ್ ಠಾಣೆಗೆ ಹೋಗ್ತಾರೆ ಅಂತ. ಲೈಂಗಿಕ ಸಂಪರ್ಕದಿಂದ ದೂರವಿದ್ದಾನೆ ಅಂತ ದೂರನ್ನ ದಾಖಲು ಮಾಡಿದ್ದಾರಂತೆ. ಕಳೆದ 2 ವರ್ಷದಿಂದಲೂ ಕೂಡ ದೂರವಿದ್ದಾನೆ ಅಂತ ಆರೋಪ ಕೂಡ ಮಾಡಿದ್ದಾರೆ ಹೆಂಡತಿ. 2024ರ ಜೂನ್ನಲ್ಲಿ ಮದುವೆಯಾಗಿದ್ದಂತಹ ದಂಪತಿ ಬೆಂಗಳೂರಿನಲ್ಲೊಂದು ವಿಚಿತ್ರ ಕೇಸ್ ದಾಖಲಾಗಿದೆ.
ನಾವು ಸಾಕಷ್ಟು ಕಂಪ್ಲೇಂಟ್ ಗಳನ್ನ ನೋಡಿರ್ತೀವಿ. ಎಂತೆಂತ ಕೇಸ್ಗಳೀಗ ಏನೋ ಕಳ್ತನ ಆಯ್ತು ಅಥವಾ ಗಂಡ ನನ್ನ ಮೇಲೆ ಹಲ್ಲೆ ಮಾಡ್ದ, ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಾನೆ, ಈ ರೀತಿಯ ಸಾಕಷ್ಟು ಕೇಸ್ಗಳನ್ನ ನಾವು ನೋಡಿರ್ತೀವಿ. ಆ ರೀತಿ ಹೋಗಿ ಒಂದು ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಹೇರ್ತಾರೆ ಹೆಂಡತಿಯರು. ಆದ್ರೆ ಈಗ ಫಸ್ಟ್ ನೈಟ್ ನಡೆದಿಲ್ಲ ಅಂತ ಠಾಣೆ ಮೆಟ್ಟಿಲಿದ್ದಾರೆ. ನಿಜಕ್ಕೂ ಕೂಡ ಬಹಳ ಒಂದು ವಿಚಿತ್ರ ಕೇಸ್ ಅಂತಾನೆ ಹೇಳಬಹುದಿದು. ಗಂಡನ ವಿರುದ್ಧ ಆಲ್ರೆಡಿ ಈಗ ಪೊಲೀಸರಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯಪುರ ಗುಬ್ಬಳಾಳದಲ್ಲಿ ನಡೆದಿರುವಂತಹ ಘಟನೆ, ಲೈಂಗಿಕ ಸಂಪರ್ಕದಿಂದ ದೂರ ಇದ್ದಾನೆ. ಕಳೆದ 2 ವರ್ಷದಿಂದಲೂ ಕೂಡ ಇದೇ ರೀತಿ ಮಾಡ್ತಾ ಇದ್ದಾನೆ. ಮದುವೆ ಆಗಿ 2 ವರ್ಷ ಆಗಿದೆ, ಆದ್ರೆ ನಮ್ಗೆ 2 ವರ್ಷ ಆದ್ರೂ ಕೂಡ ಫಸ್ಟ್ ನೈಟೇ ಆಗಿಲ್ಲ ಅಂತ ದೂರು ದಾಖಲು ಮಾಡಿದ್ದಾರೆ. 2024 ಜೂನ್ ನಲ್ಲಿ ಮದುವೆ ಆಗಿದ್ರಂತೆ. ಅವಾಗಿನಿಂದಲೂ ಕೂಡ ಒಂದು ಲೈಂಗಿಕ ಸಂಪರ್ಕ ಬೆಳೆಸಿಲ್ಲ ಅಂತ ಈಗ ಹೆಂಡತಿ ಗಂಡನ ವಿರುದ್ಧವಾಗಿ ದೂರನ್ನ ದಾಖಲು ಮಾಡಿದ್ದಾರೆ. ಕುಡಿದ ಮತ್ತಿನಲ್ಲಿ ಕಾರು ಚಾಲಕನ ಅಟ್ಟಹಾಸ. ಚಿಕ್ಕನಾಯಕನಹಳ್ಳಿಯ ಅರಳೆಪೇಟೆಯಲ್ಲಿ ಸರಣಿ ಅಪಘಾತ ಆಗಿದೆ. ಎಷ್ಟೋ ಬಾರಿ ಹೇಳ್ತಾರೆ ಕುಡಿದು ಕಾರನ್ನ ಚಾಲನೆ ಮಾಡಬೇಡಿ ಅಂತ. ಕುಡಿದು ಕಾರು ಚಾಲನೆ ಮಾಡಿ ನಿಮ್ಮಿಂದ ಬೇರೆಯವರು ತೊಂದರೆ ಆಗುತ್ತೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಕುಡಿದ ಮತ್ತಿನಲ್ಲಿ ಕಾರು ಚಾಲಕ ಯಾವ ರೀತಿ ಅಟ್ಟಹಾಸವನ್ನ ಮೆರೆದಿದ್ದಾನೆ ಅಂತ. ಇನ್ನು ಚಿಕ್ಕನಾಯಕನಹಳ್ಳಿಯ ಅರಳೆಪೇಟೆಯಲ್ಲಿ ಈ ಒಂದು ಸರಣಿ ಅಪಘಾತ ಸಂಭವಿಸಿದೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಅರಳೆಪೇಟೆ ವೇಗ ಹಾಗೂ ಅಜಾಗರೂಕ ಚಾಲನೆಯಿಂದ ಈ ಒಂದು ಘಟನೆ ನಡೆದಿದೆ. ಹಲವು ವಾಹನಗಳಿಗೆ ಈ ಒಬ್ಬ ಡ್ರೈವರ್ ಏನಿದ್ದಾನೆ, ಕುಡಿದು ಚಾಲನೆ ಮಾಡ್ತಾ ಇದ್ದಾನಲ್ಲ, ಆತ ಹಲವು ವಾಹನಗಳಿಗೆ ಹೊಡೆದಿದ್ದಾನೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೂ ಕೂಡ ಕಾರ್ ಡಿಕ್ಕಿಯಾಗಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಆ ಒಂದು ವಿದ್ಯುತ್ ಕಂಬ ಕೂಡ ಮುರಿದು ಬಿದ್ದಿದೆ. ದೃಶ್ಯಾವಳಿಗಳಲ್ಲಿ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಚಾಲಕನನ್ನ ಹಿಡಿದು ಸಾರ್ವಜನಿಕರು ಸ್ಥಳದಲ್ಲೇ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. ಊರಿಗೆ ಹೋಗಲು ವಾಹನ ಸಿಗದ ಕಾರಣಕ್ಕೆ ಚಾಲಕನೋರ್ವ ಬಸ್ ಅನ್ನೇ ಕದ್ದೊಯ್ದ ವಿಲಕ್ಷಣ ಘಟನೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿದೆ. ಇನ್ನು ಯಾದಗಿರಿಯ ಸೈದಾಪುರ ಪಟ್ಟಣದಿಂದ ಬಸ್ ಕದ್ದೊಯ್ಯಲಾಗಿದ್ದು, ಘಟನೆಯ ಸಿಸಿಟಿವಿ ದೃಶ್ಯ ಈಗ ಬೆಳಕಿಗೆ ಬಂದಿದೆ. ಇನ್ನು ಕೆಕೆಆರ್ಟಿಸಿಗೆ ಸೇರಿದ ಬಸ್ ಅದೇ ಸಂಸ್ಥೆಯಲ್ಲಿ ಚಾಲಕ ಕಂ ನಿರ್ವಾಹಕರಾಗಿದ್ದ ಮಹಿಪಾಲ ರೆಡ್ಡಿ ಕದ್ದೊಯ್ದಿದ್ದಾರೆ. ಇನ್ನು ಕರ್ತವ್ಯ ಲೋಪದ ಹಿನ್ನೆಲೆ ಮಹಿಪಾಲ ರೆಡ್ಡಿಯನ್ನ ವಜಾಗೊಳಿಸಲಾಗಿತ್ತು. ಮಾರ್ಚ್ 19ರಂದು ಸೈದಾಪುರ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿದ್ದ ಬಸ್ ಅನ್ನ ಮಹಿಪಾಲ ರೆಡ್ಡಿ ತೆಗೆದುಕೊಂಡು ಹೋಗಿದ್ದಾರೆ. ಸ್ವಗ್ರಾಮ ರಾಚನಹಳ್ಳಿಗೆ ತೆರಳಲು ಯಾವುದೇ ವಾಹನ ಸಿಕ್ಕಿರಲಿಲ್ವಂತೆ. ಇನ್ನು ಈ ಒಂದು ವಾಹನ ಸಿಗದಿದ್ರಿಂದ ಈ ಕೃತ್ಯ ಎಸಗಿದ್ದ ಎಂಬುದು ಈಗ ತನಿಖೆಯಿಂದ ತಿಳಿದು ಬಂದಿದೆ. ಬಸ್ ಕದ್ದೊಯ್ದ ಬಳಿಕ ಗ್ರಾಮದಲ್ಲಿರುವಂತಹ ದೇವಸ್ಥಾನದ ಬಳಿ ನಿಲ್ಲಿಸಿ ಅಲ್ಲಿಂದ ಹೊರಟೋಗಿದ್ದಾನೆ. ಬಳಿಕ ಪ್ರಕರಣ ಬೆಳಕಿಗೆ ಬಂದಂತೆ ಪೊಲೀಸರು ತನಿಖೆಯನ್ನು ನಡೆಸಿ ಬಸ್ ಅನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಈ ಸಂಬಂಧ ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಜೊತೆಗೆ ಆರೋಪಿಯನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ರಾಜ್ಯದಲ್ಲಿ ಇನ್ನೂ ಕೂಡ ಈ ಒಂದು ಗ್ಯಾಸ್ ಪರದಾಟ ತಪ್ಪಿಲ್ಲ. ಯಾದಗಿರಿಯ ಶಹಪುರದಲ್ಲಿ ಗ್ಯಾಸ್ಗೆ ಕ್ಯೂ ನಿಂತಿದ್ದಾರೆ. ಗ್ರಾಮೀಣ ಭಾಗಕ್ಕೆ ಗ್ಯಾಸ್ ಪೂರೈಕೆಯನ್ನ ಸ್ಥಗಿತ ಮಾಡಲಾಗಿದೆ. ಇನ್ನು ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಹಕರು ಕ್ಯೂ ನಿಂತಿದ್ದಾರೆ. ಯಾಕೆಂತಂದ್ರೆ ನಮಗೆ ಗ್ಯಾಸ್ ಕೊಡಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ಬಂದಿದೆ. ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದಾರೆ ಯಾವ ರೀತಿ ಜನರು ಸರದಿ ಸಾಲಿನಲ್ಲಿ ನಿಂತು ಈ ಒಂದು ಗ್ಯಾಸ್ ಪಡೆಯಲಿಕ್ಕೆ ಪರದಾಡ್ತಾ ಇದ್ದಾರೆ ಅಂತ. ಯುದ್ಧದ ಎಫೆಕ್ಟ್ ನಿಂದ ಗ್ಯಾಸ್ ಸಿಗದೆ ಗ್ರಾಹಕರು ಗೋಳಾಡ್ತಾ ಇದ್ದಾರೆ. ಕೂಡಲೇ ಸಿಲಿಂಡರ್ ಪೂರೈಕೆ ಮಾಡಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇಂದು ನಾಡಿನಾದ್ಯಂತ ರಂಜಾನ್ ಹಬ್ಬದ ಸಂಭ್ರಮ. ಬೆಂಗಳೂರಿನಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಮಿಲ್ಲರ್ ರಸ್ತೆಯ ಮಸ್ಜಿದ್ ಇ ಖಾದ್ರಿಯಾದಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಸಿಎಂ ಇಬ್ರಾಹಿಂ, ಶಾಸಕ ರಿಜ್ವಾನ್ ಹರ್ಷದ್ ಭಾಗಿಯಾಗಿದ್ದರು. जो यहाँ ड्यूटी डाली जाती है पुलिस को,
उसको ताकि ನಾವೆಲ್ಲರೂ ಕೂಡ ಮಾನವರಾಗಿ ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ. ಪ್ರತಿಯೊಬ್ಬ ತಮ್ಮ ಬದುಕನ್ನ ಸಾರ್ಥಕ ಮಾಡ್ಕೋಬೇಕಾದ್ರೆ ನಾವೆಲ್ಲರೂ ಕೂಡ ಮಾನವೀಯತೆಯಿಂದ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಇರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಭಾರತ ದೇಶ ಅನೇಕ ಜಾತಿ ಧರ್ಮಗಳಿಂದ ಕೂಡಿರ್ತಕ್ಕಂಥ ದೇಶ, ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂಥ ದೇಶ. ಈ ದೇಶದಲ್ಲಿ ಯಾವುದೇ ಜಾತಿ ಧರ್ಮ ಇದ್ರೂ ಕೂಡ ನಾವೆಲ್ಲರೂ ಕೂಡ ಏಕತೆಯಿಂದ ಬಾಳತಕ್ಕಂಥ, ಒಟ್ಟಾಗಿ ಬಾಳತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾವುದೇ ಧರ್ಮ ದ್ವೇಷವನ್ನ ಬೋಧನೆ ಮಾಡಲ್ಲ. ಅದು ಇಸ್ಲಾಂ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಈ ಧರ್ಮಗಳೆಲ್ಲವೂ ಕೂಡ ಪ್ರೀತಿಯನ್ನ ಬೋಧಿಸ್ತವೆ ಹೊರತು ದ್ವೇಷವನ್ನ ಬೋಧಿಸೋದಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿಯಿಂದ ಇರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲರೂ ಕೂಡ ನಾಡಿನಾದ್ಯಂತ ಪವಿತ್ರ ರಂಜಾನ್ ಹಬ್ಬದ ಸಂಭ್ರಮ ಜೋರಾಗಿದೆ. ನಿನ್ನೆ ಚಂದ್ರನ ದರ್ಶನ ಆಗಿದ್ದು ಎಲ್ಲೆಡೆ ರಂಜಾನ್ ಸಡಗರ ಕಳೆಗಟ್ಟಿದೆ. ಮುಸ್ಲಿಂ ಬಾಂಧವರು ಮಸೀದಿಯಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಹೊಸ ಬಟ್ಟೆ ಧರಿಸಿ ಪರಸ್ಪರ ಶುಭಾಶಯವನ್ನ ಕೋರಿದ್ರು. ಕಳೆದ 1 ತಿಂಗಳಿನಿಂದ ಮುಸ್ಲಿಂ ಬಾಂಧವರು ಉಪವಾಸ ವ್ರತವನ್ನ ಆಚರಿಸ್ತಾ ಇದ್ರು. ಚಂದ್ರನ ದರ್ಶನ ಆಗಿರೋದ್ರಿಂದ ಉಪವಾಸ ವ್ರತ ಕೊನೆಯಾಗಿದೆ. ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆ ಮೂಲಕ ಹಬ್ಬ ಆಚರಣೆ ಮಾಡಲಾಗ್ತಾ ಇದೆ. ಇತ್ತ ಸಚಿವ ಜಮೀರ್ ಅಹ್ಮದ್ ಖಾನ್ ಸಹ ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ರಂಜಾನ್ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು. ಈ ವೇಳೆ ನಟ ಜೈದ್ ಖಾನ್ ಉಪಸ್ಥಿತರಿದ್ದರು. ಇವರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಶ್ರೀ ಚಾಮುಂಡೇಶ್ವರಿ ಹಾಡನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇದು ಕನ್ನಡಿಗರಿಗೆ ಮತ್ತು ಅಣ್ಣಾವ್ರ ಅಭಿಮಾನಿಗಳಿಗೆ ಸಂತಸ ತಂದಿದೆ. 1970ರ ಶ್ರೀ ಕೃಷ್ಣ ದೇವರಾಯ ಚಿತ್ರದ ಈ ಹಾಡು ಜಗಜ್ಜನನಿ ಮಾತೆಯ ಮೇಲಿನ ನಂಬಿಕೆಯನ್ನ ಸಾರುತ್ತೆ. ಇನ್ನು ರಾಜ್ಕುಮಾರ್ ಅವರ ವಿಶ್ವದಾದ್ಯಂತ ಖ್ಯಾತಿ ಮತ್ತು ಬಹುಮುಖಿ ಪ್ರತಿಭೆಗೆ ಇದು ಮತ್ತೊಂದು ಸಾಕ್ಷಿಯಾಗಿದೆ. 1970ರಲ್ಲಿ ರಿಲೀಸ್ ಆಗಿದ್ದ ಶ್ರೀ ಕೃಷ್ಣ ದೇವರಾಯ ಚಿತ್ರದಲ್ಲಿ ರಾಜ್ಕುಮಾರ್ ಹಾಗೂ ನಟಿ ಭಾರತಿ ನಟನೆಯನ್ನ ಮಾಡಿದ್ರು. ಇನ್ನು ಎಕ್ಸ್ ಖಾತೆಯಲ್ಲಿ ಹಾಡಿನ ಲಿಂಕ್ ಶೇರ್ ಮಾಡಿರುವ ಪ್ರಧಾನಿ, ಜಗಜ್ಜನನಿ ಮಾತೆಯ ಮೇಲಿನ ಅಚಲ ನಂಬಿಕೆಯು ಭಕ್ತರಲ್ಲಿ ಹೊಸ ಪ್ರಜ್ಞೆ, ಶಕ್ತಿಯನ್ನ ತುಂಬಲಿದೆ ಅಂತ ಟ್ವೀಟ್ ಕೂಡ ಮಾಡಿದ್ದಾರೆ. ಅಕಾಲಿಕ ಗಾಳಿ ಸಹಿತ ಆಲಿಕಲ್ಲು ಮಳೆಗೆ ಭತ್ತದ ಬೆಳೆ ಹಾನಿ. ಇನ್ನು ಚೆನ್ನೂರ, ಅನಕಸುಗೂರು ಸೇರಿ ಹಲವು ಗ್ರಾಮಗಳಲ್ಲಿ ಅಧ್ವಾನ ಆಗಿದೆ. ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಗ್ರಾಮಗಳ ಪರಿಸ್ಥಿತಿ ಹೇಳೋರೇ ಇಲ್ಲ. ಸಾವಿರಾರು ಎಕರೆ ರೈತರ ಭತ್ತದ ಬೆಳೆ ಹಾನಿಯಾಗಿದೆ. ಈಗ ರೈತರಲ್ಲಿ ಆತಂಕ ಕೂಡ ಮೂಡಿದೆ. ಸಾಲ ಮಾಡಿ ಭತ್ತವನ್ನು ಬೆಳೆದಂತಹ ರೈತ ಈಗ ಕಂಗಾಲಾಗಿದ್ದಾರೆ. ಸರ್ಕಾರಕ್ಕೆ ಪರಿಹಾರ ನೀಡುವಂತೆ ಕೈ ಮುಗಿದು ರೈತ ಮನವಿ ಕೂಡ ಮಾಡ್ತಾ ಇದ್ದಾರೆ. ಇನ್ನು ರಾಜ್ಯ ರೈತ ಸಂಘದಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡಲಾಗ್ತಿದೆ. ನಿನ್ನೆ ರಾತ್ರಿ ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕಿನ ಚೆನ್ನೂರು ಗ್ರಾಮದಲ್ಲಿ ಆನೆಕಲ್ ಮಳೆಯಿಂದಾಗಿ ಭತ್ತ ಬೆಳೆ ಸಂಪೂರ್ಣ ನಾಶ ಆಗಿದೆ. ಈಗಾಗಲೇ ರೈತರು ಅತಿವೃಷ್ಟಿ ಅನಾವೃಷ್ಟಿಯಿಂದ ಬಹಳ ಸಂಕಷ್ಟದಲ್ಲಿದ್ದಾರೆ. ಆದರೂ ಇಂಥ ಸಮಯದಲ್ಲಿ ಮತ್ತೆ ಮಳೆರಾಯ ತನ್ನ ಅಟ್ಟಹಾಸ ಮೆರೆದು ರೈತರ ಬದುಕಿಗೆ ಕೊಳ್ಳಿಟ್ಟಿದ್ದಾನೆ. ಇನ್ನೇನಾದರೂ ಜಿಲ್ಲಾಡಳಿತ ಆಗಲಿ, ಮಾನ್ಯ ಶಾಸಕರಾಗಲಿ ರೈತರ ಮನವಿಗೆ ಸ್ಪಂದಿಸಬೇಕು. ನೋಡಿ, ಇನ್ನೇನು 15 ದಿನಗಳಲ್ಲಿ ಭತ್ತ ಕಟಾವಿಗೆ ಬರಬೇಕಾಗಿತ್ತು. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ರೈತರ ಪರಿಸ್ಥಿತಿ. ಇನ್ನೇನಪ್ಪಾ ಅಂತಂದ್ರೆ 1 ಎಕರೆಗೆ 50,000 ಖರ್ಚು ಬಂದಿದೆ ಈ ಬೆಳೆಗೆ. ಯಾಕಪ್ಪ ಅಂತಂದ್ರ
ಈ ಕ್ಲೈಮೇಟ್ ಸರಿಗಿಲ್ಲದ ಕಾರಣ 3 ಗೊಬ್ಬರ ಹಾಕದನ್ನ 5 ಸಲ ಗೊಬ್ಬರ ಹಾಕಿವಿ, 5 ಸಲ ಎಣ್ಣೆ ಹೊಡೆದ್ವಿ. ಆದ್ರೂ ಬೆಳೆ ಏನು ಅಲ್ಪ ಸ್ವಲ್ಪ ಬೆಳೆ ಬರ್ತಕ್ಕಂತ ಸಮಯದಲ್ಲಿ ಅಕಾಲಿಕ ಮಳೆಯಿಂದ ಸಂಪೂರ್ಣ ಬೆಳೆ 70% ಭಾಗಶಃ ನಾಶ ಆಗಿದೆ. ಇದೇನಾದ್ರೂ ಜಿಲ್ಲಾಡಳಿತ ಬೇಗ ರೈತರ ಮನವಿಗೆ ಸ್ಪಂದಿಸಿ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕಾಗಿ ನಾನು ರೈತರಲ್ಲಿ ಕೇಳ್ತೀನಿ. ಇಲ್ಲವಾದರೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಸನ್ನಿವೇಶ ಬರ್ತಕ್ಕಂತ ನಾನು ರೈತರಿಗೆ